ಖಾನಾಪುರದ ಗಂದಗಿ ವಾರ್ಡದಲ್ಲಿ ಅಂಜಲಿ ನಿಂಬಾಳ್ಕರ್ ಮತಭೇಟಿಯಾಡಿದ್ದಾರೆ. ಶಾಸಕಿಯಾಗಿದ್ದಾಗ ಮಾಡಿರುವ ಕಾಮಗಾರಿಗಳನ್ನ ಉಲ್ಲೇಖ ಮಾಡಿ ಮತಯಾಚನೆ ಮಾಡಿದ್ದಾರೆ. ತಾವು ಶಾಸಕಿ ಆಗಿದ್ದಂತ ಸಂದರ್ಭದಲ್ಲಿ ಮಾಡಿದಂತ ಕಾಮಗಾರಿ ಯೋಜನೆಗಳ ಬಗ್ಗೆ ಮಾತನಾಡಿ ಮತಯಾಚನೆ ಮಾಡಿದ್ದಾರೆ ಅಂಜಲಿ ನಿಂಬಾಳ್ಕರ್. ಬಿಜೆಪಿಯವರು ಕೇವಲ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡ್ತಾರೆ. ಈ ಭಾಗದ ಜನ ಆಸ್ಪತ್ರೆ ನಿರ್ಮಾಣಕ್ಕೆ ಒತ್ತಾಯಿಸಿದ್ರು. ಬಿಜೆಪಿಯವರು ಹೇಳಿದಂತೆ ಆಸ್ಪತ್ರೆ ನಿರ್ಮಾಣ ಮಾಡಲೇ ಇಲ್ಲ. ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಮಾಡಿಕೊಡ್ಲಿಲ್ಲ. ಜನರಿಗೆ ಸುಳ್ಳು ಹೇಳಿ ನಂಬಿಸೋದೇ ಬಿಜೆಪಿಯ ಬುದ್ಧಿ ಅಂತ ಅಂಜಲಿ ನಿಂಬಾಳ್ಕರ್ ಇದೇ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಇದೆ, ಅದು ಜಾತಿ ಧರ್ಮ ಜಾತಿ ಧರ್ಮ ವಿರಹಿತ ಎಲ್ಲ ಬಡವ್ರ ಜನರಿಗೋಸ್ಕರ ಕೆಲಸ ಮಾಡೋರು. ಬರೀ ಒಂದೇ ಒಂದ್ ಪಕ್ಷ ಇದೆ, ಜಾತಿ ಧರ್ಮ ಇದೆ, ಕಾಂಗ್ರೆಸ್ ಪಕ್ಷ ಇದೆ. ಬಿಜೆಪಿ ಅವರು ಬರೀ ಬೆಂಕಿ ಹಚ್ಚೋದು ಕೆಲಸ ಮಾಡಿದ್ದಾರೆ. ನಿಮ್ಗೆ ಜ್ಞಾಪಕ ಇರ್ಬೇಕು, ನನ್ಗೆ ಇನ್ನೂ ಗೊತ್ತಿದ್ದು ವಿಷಯ. ಈ ಸಂದರ್ಭದಲ್ಲಿ ಇಲ್ಲಿ ಆಸ್ಪತ್ರೆ ಬೇಕು ಅಂತ ಬಹಳಷ್ಟು ಗಂಭೀರವಾಗಿ ವಿಷಯ ಅದು ನಡೀತಾ ಇತ್ತು. ಸಾಕಷ್ಟು ಜನ ಹೋರಾಟ ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ. ನಾನು ಒಂದ್ ಡಾಕ್ಟರ್ ಇರ್ತಕ್ಕಂತ ನನ್ಗೆ ಗೊತ್ತು ಅದಕ್ಕೆ ಏನೇನ್ ಲೆಕ್ಕಾಚಾರ ಬೇಕು, ಪೇಪರ್ಸ್ ಯಾವ ನೀಟ್ನಲ್ಲಿ ಬೇಕು. ಆದ್ರೆ ಶಾಸಕಿ ಆಗಿದ ಮೇಲೆ ಕೂಡ ನನ್ ಜನರಿಗೆ ಅದೇ ಹೇಳಿದೆ, ಇಲ್ಲಿ ಆಗಲ್ಲ. ಯಾಕೆಂದ್ರೆ 3 ಕಿಲೋಮೀಟರ್ ಒಳಗಡೆ ನಿಮ್ದು ಇಟಗಿ ಗ್ರಾಮ ಬರ್ತಾ ಇರ್ತಕ್ಕಂತ ಅಲ್ಲಿ ದೊಡ್ಡ ಹಾಸ್ಪಿಟಲ್ ಕಟ್ಟೋಣ, ಇಲ್ಲಿಂದ ಜನರಿಗೆ ಅನುಕೂಲ ಆಗ್ತದೆ. ಅಷ್ಟು ದೊಡ್ಡ ಹಾಸ್ಪಿಟಲ್ ನಾನು ಇರೋದು ಹಾಸ್ಪಿಟಲ್ ಅಪ್ಗ್ರೇಡ್ ಮಾಡಿ ನಿಮ್ ಎಲ್ಲಾರ್ಗೆ ಗಂದಿಗಾಡ್ ಸುತ್ತಮುತ್ತ ಹಳ್ಳಿಗೆ ಅನುಕೂಲ ಆಗ್ತದೆ. ಆ ತರ ಹಾಸ್ಪಿಟಲ್ ಮಾಡ್ಕೊಡ್ತೀನಿ ಅಂತ ವಿಶ್ವಾಸ ಕೊಡ್ತಿದೆ. ಆದ್ರೂ ಕೂಡ ಕೆಲವು ರಾಜಕಾರಣಿಗಳು ಬಂದು ಕೆಲವ್ರು ಇಲ್ಲಿ ಊರಿನ ಹಿರಿಯರು ಕರ್ಕೊಂಡು ಸುಮ್ನೆ ಬೊಮ್ಮಾಯಿ ಸಿಎಂ ಇರ್ತಕ್ಕಂತ ಆ ಸಿಎಂ ಸಾಹೇಬ್ರ ಜೊತೆ ಫೋಟೋ ಹಿಡ್ಕೊಂಡು ನಾವು ಮಾಡ್ಕೊಡ್ತೀವಿ ಹಾಸ್ಪಿಟಲ್ ಅಂತ ರಾಜಕಾರಣ ಮಾಡಿ ಎಲ್ಲಿದೆ ಇವತ್ತು ಹಾಸ್ಪಿಟಲ್? ಗಂದಿಗವಾಡ್ಗೆ ತಂದಿದ್ರು ಅವರು, ಬಿಜೆಪಿ ಅವರು ತಂದಿದ್ರು, ಸಾಧ್ಯನೇ ಇಲ್ಲ. ಸುಳ್ಳು ಭರವಸೆ, ಸುಳ್ಳು ಆಶ್ವಾಸನೆ, ಸುಮ್ನೆ ಫೋಟೋ ತೆಗಿಯೋದು, ಮಾಡ್ಕೊಡ್ತೀನಿ ಅಂತ ಹೇಳೋದು. 15 ಲಕ್ಷ ಇನ್ನು ಬರ್ತಾನೆ ಇದೆ ನಮ್ ಕಡೆ. ಆ 15 ಲಕ್ಷ 10 ವರ್ಷದಿಂದ ಕಾಯ್ತಾ ಇದೀವಿ. ಗಂದಿವಾಡ್ ಅವರು ಇಲ್ಲಿ ತಾನೇ ಕೆಲವ್ರು ಜನ ಹೋಗಿದ್ರು, ನಾನು ಹೆಸರು ತಗೊಳ್ಳಿಕ್ಕೆ ಹೋಗಲ್ಲ. ಸುಮ್ನೆ ಫೋಟೋ ಹಾಕಿ ಗಂದಿವಾಡ ಅಲ್ಲಿ ಹಾಸ್ಪಿಟಲ್ ನಿರ್ಮಾಣ ಆಗ್ತದೆ ಅಂತ ಓದಿದ್ದೀವಿ. ದೇಖನ ಆಗ್ತದೆ. ಎಲ್ಲಿದೆ ಈಗ ಹಾಸ್ಪಿಟಲ್? ಕಣ್ಣು ಮುಚ್ಕೊಂಡು ಆರಿಸ್ತಾರೆ ಅಂತ ತಂದಿದ್ದೀರಾ. ಕಣ್ಣು ಮುಚ್ಕೊಂಡು ಬಿಜೆಪಿ ಮತ ಹಾಕಿದ್ದೀರಾ. ಕಣ್ಣು ಮುಚ್ಕೊಂಡು ಕಮಲ ನೋಡಿದ್ದೀರಾ. ಏನ್ ಮಾಡಿದಾರೆ? 1 ವರ್ಷ ಆಗಿದೆ. ಯಾವ್ದು 1 ತೆಂಗಿನಕಾಯಿ ಹೊಡೆದಿದ್ದಾರೆ ಗುದ್ಲಿ ಪೂಜೆಗೋಸ್ಕರ. ಸುಳ್ಳು ಭರವಸೆನೆ ಇದು. ಎಲ್ಲಿ ಅಂತ ನಿಲ್ಲಿಸ್ಬೇಕಂದ್ರೆ 30 ವರ್ಷದಿಂದ ನಾವು ಸಂಸದರು ನೋಡಿಲ್ಲ. ಇಲ್ಲಿ ನೋಡಿದೀರಾ ಗಂದಿಗವಾಡ್ ಅವ್ರೆ? ಒಬ್ರು ಕೈ ಎತ್ತಿ ನೋಡೋಣ. ನಾನು ಹೋದ್ ಶಾಸಕರು 30 ವರ್ಷದಿಂದ ನಮ್ಮಲ್ಲಿ ಬಹಳಷ್ಟು ಬಾರ ಬಂದಿದ್ದಾರೆ, ಬಹಳಷ್ಟು ಸಾಕಷ್ಟು ಟೈಮ್ ನೋಡಿದೀವಿ ಅಂತ ಹೇಳಿ. ನಮ್